ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಸರ್. ಪ್ರತಿಯೊಂದು ವಿಡಿಯೋ ತಾವುಗಳು ಫುಲ್ ವಾಚ್ ಮಾಡ್ತಾ ಇದ್ದೀರಾ, ನಮಗೂ ಕೂಡ ಗೊತ್ತಾಗುತ್ತೆ. ಹಾಗೂ ಒಂದೇ ಒಂದು ತಾವುಗಳು ಮಿಸ್ ಮಾಡ್ತಾ ಇರೋದು ಅದು ನಿಮ್ಮ ಕಮೆಂಟ್ಸ್ಗಳು. ದಯವಿಟ್ಟು ತಾವುಗಳು ನೀವು ಎಷ್ಟು ಕಮೆಂಟ್ಸ್ ಆಗ್ತಿರೋ ಅಷ್ಟು ನಮಗೆ ಎನರ್ಜಿ ಇದ್ದ ಹಾಗೆ ಅಷ್ಟು ನಾವು ಬೂಸ್ಟ್ ಆಗ್ತೀವಿ. ಆಯಿತು, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಐ ಪ್ರಾಮಿಸ್ ಯು, ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರೋ, ವಾಚ್ ಮಾಡ್ತಾ ಇದ್ದೀರೋ, ಗ್ರಾಮರ್ ಆಗಿರ್ಬೋದು, ಪ್ರೋಸ್ ಅಥವಾ ಪೊಯಿಟ್ರಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಳ್ಳೆ ಅಂಕಗಳನ್ನು ತಾವುಗಳು ಎಕ್ಸಾಮಲ್ಲಿ ತೆಗಿತೀರಾ. ಬನ್ನಿ ಸರ್, ಈ ಒಂದು ವಿಡಿಯೋದಲ್ಲಿ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಡೈರೆಕ್ಟಾಗಿ ಜಂಪ್ ಆಗ್ಬಿಡೋಣ. ನಿಮಗೆ ಥರ್ಡ್ ಚಾಪ್ಟರ್ ಇದೆ ಒಂದು, ಏನು ಅಂತ ಹೇಳಿದರೆ ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ಅಂತ. ಅರೌಂಡ್ ಅ ಮೆಡಿಷನಲ್ ಕ್ರೀಪರ್ ಅಂತ, ಹೌದಲ್ವಾ? ರಿಟರ್ನ್ ಬೈ ಪೂರ್ಣಚಂದ್ರ ತೇಜಸ್ವಿ. ಸಬ್ಜೆಕ್ಟ್ ಇಂಗ್ಲೀಷ್ ಸರ್, ಮತ್ತೆ ಮರ್ತಿಗಿರ್ತೀರಾ ಇಂಗ್ಲೀಷು. ನೋಡಿ, ಇಂಗ್ಲೀಷ್ನಲ್ಲಿ ಆಲ್ರೆಡಿ ನಾನು ಪೋಯಮ್ ಬಗ್ಗೆ ಮುಗಿಸ್ಕೊಟ್ಟಿದ್ದೀನಿ. ಚಾಪ್ಟರ್ 1 ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಮುಗಿಸ್ಕೊಟ್ಟಿದ್ದೀನಿ. ಅರೌಂಡ್ ಎ ಮೆಡಿಷನಲ್ ಕ್ರೀಪರು ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ ಕ್ವಶನ್ಸ್ಗಳು ಬರುತ್ತವೆ ಅಂತ ನನ್ನ ಪ್ರಕಾರ ನಾನು 4 ಕ್ವಶನ್ಸನ್ನು ಇಟ್ಕೊಂಡಿದ್ದೀನಿ. 4ರಲ್ಲಿ 3 ನಿಮಗೆ ಕೊಟ್ಟುಬಿಡ್ತೇನೆ. ಅದು ಯಾವುದು ಅಂತ ಹೇಳಿದರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಕ್ವಶನು ಮೆಡಿಸಿನಲ್ ಕ್ರೀಪರ್ ಬಗ್ಗೆ. ಮೆಡಿಸಿನಲ್ ಕ್ರೀಪರ್, ಆಯಿತಾ? ಸೆಕೆಂಡ್ ಸ್ಟೋರಿ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಬ್ಯಾಂಬೋ ಸ್ಟೋರಿ. ಬ್ಯಾಂಬೋ ಸ್ಟೋರಿ ಅಂತ ಕರಿತೀವಿ, ಅಥವಾ ಲುಂಗಿ ಸ್ಟೋರಿ ಅಂತ ಹೇಳ್ತೀವಿ. ಇನ್ನೊಂದು ಹೆಸರು ವೈಟ್ ಡಾಕ್ಟರ್ ಅಂತಲೂ ಕೂಡ ಕರಿತೀವಿ, ವೈಟ್ ಡಾಕ್ಟರ್ ಅಂತ. ಥರ್ಡ್ ಸ್ಟೋರಿ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಮಾರಾ ಲೂಸ್ ಹಿಸ್ ಟೀತ್ ಸ್ಟೋರಿ, ಆಯಿತಾ? ಟೀತ್, TEE, ರೈಟ್ ಸೈಡ್ ಆಫ್ ಹಿಸ್ ಟೀತ್ ಸ್ಟೋರಿ. ಭಾಳ ಈಸಿ ಇದು, ಆಯಿತಾ? ಫೋರ್ತ್ ಸ್ಟೋರಿ, ಲಾಸ್ಟ್ ಒನ್, ದಟ್ ಈಸ್ ಕೃಷ್ಣ, KRISHNA. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಸ್ಟೋರಿಗಳು. ಒಂದು 7ರಿಂದ 8 ಸ್ಟೋರಿಗಳಿದ್ದಾವೆ. ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ನಿಮಗೆ ಇರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಬರೆದಂಥ ಒಂದು ಬಹಳ ಸುಂದರವಾದ ಒಂದು ಪಾಠ ಇದು. ಇದರಲ್ಲಿ ಆಲ್ ಸ್ಟೋರೀಸ್ ಆರ್ ನಾಟ್ ಬಿಲೀವಬಲ್. ಮಾರಾ ಮೇನ್ ಕ್ಯಾರೆಕ್ಟರೇ ಈ ಒಂದು ಪಾಠದಲ್ಲಿ. ಮಾರಾ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ. ಎಲ್ಲ ನೋಡಿ, ಇದರಲ್ಲೂ ಮಾರ ಇದ್ದಾನೆ, ಇದರಲ್ಲೂ ಮಾರ ಇದೆ, ಇದರಲ್ಲೂ ಮಾರ ಇದ್ದಾನೆ. ಆದರೆ ಮಾರ ಇಲ್ಲಿ ಇರುವುದಿಲ್ಲ. ಕ್ಲಿಯರ್ ಆಲ್ ಆಫ್ ಯು? ಮಾರ ಇಷ್ಟರಲ್ಲಿ ಸ್ಟೋರಿ, ಲಾಸ್ಟ್ ಸ್ಟೋರಿನಲ್ಲಿ ಮಾರ ಸತ್ತೋಗಿರ್ತಾನೆ, ನೆನಪಿರಲಿ. ಈ 3 ಸ್ಟೋರಿನಲ್ಲೂ ಮಾರ ಇದ್ದಾನೆ ಮೇನ್ ಕ್ಯಾರೆಕ್ಟ್ರು. ಈ ಫಸ್ಟ್ ಸ್ಟೋರಿ ಮಾರನೇ ನೆರೇಟ್ ಮಾಡೋದು ಯಾರಿಗೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಗೆ. ಸೆಕೆಂಡ್ ಸ್ಟೋರಿ ಕೂಡ ಮಾರನೇ ಪೂರ್ಣಚಂದ್ರ ತೇಜಸ್ವಿಗೆ ನೆರೇಟ್ ಮಾಡೋದು. ಥರ್ಡ್ ಸ್ಟೋರಿ ಕೂಡ ಮಾರ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರಿಗೆ ನರೇಟ್ ಮಾಡ್ತಾನೆ. ಆದರೆ ಈ ಒಂದು ಸ್ಟೋರಿ ಪೂರ್ಣಚಂದ್ರ ತೇಜಸ್ವಿಯವರೇ ಕೃಷ್ಣನ ಬಗ್ಗೆ ನಮಗೆ ನರೇಟನ್ನು ಮಾಡ್ತಾರೆ. ಈ ಡಿಫ್ರೆನ್ಸ್ ಗೊತ್ತಿರಬೇಕು. ನೋಡಿ, ಇವಿಷ್ಟು 4 ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸ್. 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ 2 ಸ್ಟೋರಿ ಅಂತೂ ನಿಮ್ಮ 7 ಮಾರ್ಕ್ಸಿಗಿದೆ. ಇದು 7 ಮಾರ್ಕ್ಸಿಗೆ ಅಂದರೆ ಒಂದು 4 ಮಾರ್ಕ್ಸಿಗೆ ಬರುತ್ತೆ, ಒಂದು 3 ಮಾರ್ಕ್ಸಿಗೆ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಫಿಕ್ಸು ಅಂದರೆ ಫಿಕ್ಸ್ ಆಗಿರುತ್ತೆ. ಹಾಗಿದ್ದರೆ ನನ್ನ ವೇಟೇಜು ಜಾಸ್ತಿ ಯಾವುದಕ್ಕೆ ಕೊಡ್ತೀನಿ ಅಂತ ಕೇಳಿ. ನನ್ನ ವೇಟೇಜು ಜಾಸ್ತಿ ಇಲ್ಲಿಯವರೆಗೆ, ಮತ್ತು ಇದು ಕಾಟ್ ಅಂತ ಹೇಳಿದ ತಕ್ಷಣ ನಾನು ಹೇಳಿದ್ದು ಯಾರ್ಯಾರು ವಿಡಿಯೋ ನೋಡಲಿಲ್ವೋ ಪೂರ್ತಿ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಸ್ಟೋರಿ ಇಂಪಾರ್ಟೆಂಟ್ ಇಲ್ಲ ಅಂತ. ನಾನು ಈಗ ಹೇಳ್ತಾ ಇದ್ದೀನೋ, ದಿಸ್ ಸ್ಟೋರಿ ಈಸ್ ವೆರಿ ಇಂಪಾರ್ಟೆಂಟ್. ಕೃಷ್ಣನ ಸ್ಟೋರಿ ಸ್ವಲ್ಪ ಲೆಂತಿ ಇದೆ. 4 ಮಾರ್ಕ್ಸಿಗೆ ಕೊಟ್ಟರೆ ಇದೇ ಸ್ಟೋರಿ ಕೊಡ್ತಾರೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸ್ಟೋರಿ ಇದೆಯಲ್ವ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೋರಿ. ಯಾವುದು ಇದು? ಕ್ಲಿಯರ್? ಬ್ಯಾಂಬೋ ಸ್ಟೋರಿ ಅಥವಾ ಲುಂಗಿ ಸ್ಟೋರಿ ಅಥವಾ ವೈಟ್ ಮ್ಯಾನ್ ಸ್ಟೋರಿ, ವೈಟ್ ಡಾಕ್ಟರ್ ಸ್ಟೋರಿ ಅಂದರೆ, ಒಂದು ದಿನ ಮಾರ ಏನು ಮಾಡಿರ್ತಾನೆ ಅಂದರೆ, ಕಾಡಿಗೆ ಹೋದಾಗ ತನ್ನ ಕೈಯನ್ನು ಕಟ್ ಮಾಡ್ಕೊಂಡಿರ್ತಾನೆ. ಅದು ಈ ಸ್ಟೋರಿ ಆಗಿರುತ್ತೆ. ಯಾರೋ ಒಬ್ಬರು ಲುಂಗಿಯನ್ನು ಕೊಟ್ಟು ಬ್ಯಾಂಡೇಜನ್ನು ಸುತ್ತಿರ್ತಾರೆ ತಮ್ಮ ಲುಂಗಿಯಿಂದ. ದಟ್ ವಾಸ್ ದ ಸ್ಟೋರಿ. ವೈಟ್ ಮ್ಯಾನ್ ಸಿಟ್ಟು ಬಂದು ಗನ್ನನ್ನು ತಗೊಂಡು ಪಾಯಿಂಟ್ಔಟ್ ಮಾಡಿರ್ತಾನೆ, ಮಾರ, ಇಫ್ ಯು ಡಿಡ್ ನಾಟ್ ಶೋ ಮೀ ದಟ್ ಮೆಡಿಷನಲ್ ಪ್ಲ್ಯಾಂಟ್, ದಟ್ ಮೆಡಿಷನಲ್ ಕ್ರೀಪರ್, ಐ ವಿಲ್ ಶೂಟ್ ಯು ಅಂತ. ಅದು ಸ್ಟೋರಿ 2 ಆಗಿರುತ್ತೆ. ಸ್ಟೋರಿ 3 ಬಂದುಬಿಟ್ಟು ಮಾರ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ, ಸರ್, ಐ ಲಾಸ್ಟ್ ಮೈ ರೈಟ್ ಸೈಡ್ ಆಫ್ ಮೈ ಟೀತ್, ದಟ್ ಈಸ್ ದ ಗಾಡ್ ಗ್ರೇಸ್. ಒನ್ ಡೇ ಐ ವಾಸ್ ಬ್ರಷಿಂಗ್ ಮೈ ಟೀತ್ ಇನ್ಸೈಡ್ ದ ಫಾರೆಸ್ಟಿನಲ್ಲಿ, ಆಯಿತಾ? ಐ ಪ್ಲಕ್ಡ್ ದ ಸ್ಟಿಕ್ ಅಂತ ಹೇಳಿ ಒಂದು ಸುಳ್ಳು ಕಥೆಯನ್ನು ನರೇಟ್ ಮಾಡ್ತಾನೆ. ಹಾಗಿದ್ದರೆ ನಿಮ್ಮ ಬಳಿನಲ್ಲಿ ಎಲ್ಲರ ಹತ್ರನೂ ಕೂಡ ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಂಡಿದ್ದೀನಿ. ಗೈಡ್ ಇಲ್ಲ ಅಂದರೂ ಚಿಂತೆ ಇಲ್ಲ, ಟೆಕ್ಸ್ಟ್ ಬುಕ್ ಇದ್ದರೆ ಸಾಕು. ಎಲ್ಲಿಂದ ಈ ಆನ್ಸರನ್ನು ಕಾಪಿ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಬರಿಬೇಕು ಅಂತ ಹೇಳ್ಕೊಡ್ತೇನೆ, ನೀಟಾಗಿ ಕೇಳ್ಕೊಳ್ಳಿ. ಸಾರಿ, ಆಯಿತಾ?
ನೋಡಿ ಪೇಜ್ ನಂಬರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ 18, 19 ಈ ಸ್ಟೋರಿ ಸ್ಟಾರ್ಟ್ ಆಗೋದೆ 18, 19ರಿಂದ. ಪೇಜು ನಿಮಗೆ ತೋರಿಸ್ಬಿಡ್ತೇನೆ ಡೈರೆಕ್ಟಾಗಿ. ಪೇಜ್ ನಂಬರು 18 ಅಂತ ಓಪನ್ ಮಾಡ್ಕೊಳ್ಳಿ. ಥರ್ಡ್ ಪ್ಯಾರಾಗ್ರಾಫಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಏನಂತ ಇದೆ, ಒನ್ ಡೇ ಮಾರಾ ವೆಂಟ್ ಇನ್ಸೈಡ್ ದ ಫಾರೆಸ್ಟ್ ಟು ಬ್ರಿಂಗ್ ಬ್ಯಾಂಬೋ ಶೂಟ್ಸ್ ಅಂತ. ವೈಲ್ ಹಿ ವಾಸ್ ಕಟಿಂಗ್ ದ ಬ್ಯಾಂಬೋ ಶೂಟ್ಸ್ ಹಿ ಕಟ್ ಹಿಸ್ ಹ್ಯಾಂಡ್ ಆಕ್ಸಿಡೆಂಟಲಿ ಅಂದ್ರೇನು, ಬೇಕಂತ ಕಟ್ ಮಾಡ್ಕೊಳ್ಳಿಲ್ಲ, ಹಾಗೆ ಆಗ್ಬಿಡ್ತು ಅಂತ ಕೆಲಸ ಮಾಡ್ತಾ ಅಂತ. ಈ ಸ್ಟೋರಿ ಇಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಮುಗಿಯುತ್ತೆ. ಹಾಗಾಗಿ ಪೇಜ್ ನಂಬರ್ 18, 19 ಅಂತ ಬರೆದಿದ್ದೀನಿ. ಕ್ಲಿಯರ್? ಟೀತ್ ಸ್ಟೋರಿ ಅಂತ ಇದೆ, ಇದು ಪೇಜ್ ನಂಬರ್ 19, 20 ಇಲ್ಲಿ ನೋಡಿ. ಪೇಜ್ ನಂಬರ್ 19 ಇಲ್ಲೇ ಇದೆ. ಇಲ್ಲಿ ಒಂದು ಲೈನ್ ಹಾಕೊಂಬಿಡಿ. ಲಾಸ್ಟ್ ಪ್ಯಾರಾಗ್ರಾಫ್ನಿಂದ ನಿಮಗೆ ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಯಾವುದು? ಟೀತ್ ಸ್ಟೋರಿ. ಕ್ಲಿಯರ್ ಆಲ್ ಆಫ್ ಯು? ಒಂದು ದಿನ ಮರ ಏನು ಮಾಡ್ತಾನೆ ಅಂದರೆ, ಹಿ ಲೇಡ್ ಟ್ರ್ಯಾಪ್ ಇನ್ ದಿ ಫಾರೆಸ್ಟ್ ಟು ಕ್ಯಾಚ್ ದಿ ರ್ಯಾಬಿಟ್ಸ್. ಮೊಲಗಳನ್ನು ಹಿಡಿಯೋಣ ಅಂತ ಮಾಡಿರ್ತಾನೆ. ಅರ್ಥ ಆಯ್ತಾ? ಯಾಕೆ ಮಾರ ಈ ಒಂದು ಸ್ಟೋರಿಯನ್ನು ನರೇಟ್ ಮಾಡ್ತಾನೆ ಅಂದರೆ, ಪೂರ್ಣಚಂದ್ರ ಸಿ ಕೇಳ್ತವ್ರೆ, ಮಾರ ಏನೋ ನಿನಗೆ ರೈಟ್ ಸೈಡ್ ಟೀತ ಇಲ್ಲಲ್ವ ಅಂತ. ಹಾಗಾಗಿ ಮಾರ ಈ ಒಂದು ಕಥೆಯನ್ನು ಹೇಳ್ತಾನೆ. ಪೂರ್ಣಚಂದ್ರ ತೇಜಸ್ವಿ ಇಡೀ 20 ವರ್ಷ ಅವ್ರು ಹೇಳ್ತಾರೆ, ಐ ಟುಕ್ ಅರೌಂಡ್ 20 years ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್ ಅಂತ. ಈಗ ಬನ್ನಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದು ನಿಮಗೆ ಪೇಜ್ ನಂಬರ್ 23 ಹಾಗೂ 24ರಲ್ಲಿ ಇರುವಂಥ ಸ್ಟೋರಿಯಾಗಿದೆ. ಪೇಜ್ ಕೂಡ ತಿರುಗಿಸಿ ನಾನು ನಿಮಗೆ ತೋರಿಸ್ಬಿಡ್ತೇನೆ ವಿದ್ಯಾರ್ಥಿಗಳೇ, ಆಯಿತಾ? ಪೇಜ್ ನಂಬರ್ ಬನ್ನಿ ನೋಡಿ, ಪೇಜ್ ನಂಬರ್ 23 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟಾಗಿ ಫಸ್ಟ್ ಪ್ಯಾರಾಗ್ರಾಫ್ ಪೇಜ್ ನಂಬರ್ 24ರಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಮುಗಿದೋಗುತ್ತೆ. ಇದರ ಅರ್ಥವೇನು ಅಂತ ಹೇಳಿದರೆ, ತಗೊಳ್ಳೋ ಟೆಕ್ಸ್ಟ್ ಬುಕ್ ಮುಖಾಂತರನೂ ಈ ಎಲ್ಲ ಆನ್ಸರ್ಗಳನ್ನು ಕಲಿಯಬಹುದು. ಇಟ್ ಡಸಂಟ್ ಮೀನ್ ಯು ಶುಡ್ ಯೂಸ್ ಡಿಫಿಕಲ್ಟ್ ವರ್ಡ್ಸ್ ಇನ್ ಯುವರ್ ಆನ್ಸರ್. ಔಟ್ ಅಂಕಗಳನ್ನು ತೆಗಿಲಿಕ್ಕೆ ಡಿಫಿಕಲ್ಟ್ ವರ್ಡ್ಸ್ ಯೂಸ್ ಮಾಡಿದರೆ ಕೊಡ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದೀರಾ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಎಷ್ಟು ಸರಳವಾದ ಭಾಷೆಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ, ವಿತೌಟ್ ಗ್ರಾಮೆಟಿಕಲ್ ಎರರ್, ವಿತೌಟ್ ಗ್ರಾಮೆಟಿಕಲ್ ಮಿಸ್ಟೇಕ್, ವಿತೌಟ್ ಏನಂತೀರ ತಾವು ಎಷ್ಟು ಈಸಿಯಾಗಿ ಹ್ಯಾಂಡ್ ರೈಟಿಂಗನ್ನು ಚೆನ್ನಾಗಿ ಇಟ್ಕೊಂಡೆಲ್ಲ ಬರೀತಿರೋ, ನಿಮಗೆ ಮಾತ್ರ ಸಿಗುವಂಥದ್ದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ರೀಸನ್ ಇಷ್ಟೇ, ವಿಡಿಯೋ ಲೆಂತ್ ಆದರೆ ಯಾರೂ ಕೂಡ ನೋಡಲ್ಲ. ಚಾಪ್ಟರ್ ವೈಸು ನಾನೀಗ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ, ಆಯಿತಾ? ಪೇಪರು ಗಿಚ್ಚಿ ಬಂದಿದೆ ಮಗ, ಭಾಳ ಈಸಿ ಅಂತ ಹೇಳಿದರೆ ಈ ಕ್ವಶನ್ ಇರುತ್ತೆ ನಿಮ್ಮ ಪೇಪರಲ್ಲಿ. ಸಣ್ಣಪ್ಪ ಹೋಗಿ ತಂದಿರ್ತಾನೆ ಮೆಡಿಸಿನಲ್ ಕ್ರೀಪರ್, ಅದಕ್ಕೆ ಮಾರ ಬೈತಾನೆ. ಇದು ಭಾಳ ಈಸಿ ಆದಂಥ ಸ್ಟೋರಿ. ಅದು 2 ಅಂಕಕ್ಕೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. 1 marks ಅಲ್ಲೆಲ್ಲ ಪಿಕ್ ಮಾಡ್ತಾರೆ. ಹೂ ವೆಂಟ್ ಟು ಬ್ರಿಂಗ್ ದಿ ಬಂಡಲ್ ಆಫ್ ಕ್ರೀಪರ್ಸ್ ಅಂತ, ಸಣ್ಣಪ್ಪ ಅಂತ, ಇವೆಲ್ಲ ಅಲ್ಲಿ ಹೋಗುವಂಥದ್ದು ಜಾಸ್ತಿ. ಇದಿಷ್ಟು ಇದೆ ಅಲ್ವಾ, ಇದು 3 marks 4 marksಗೆ ಕೇಳುವಂಥ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ಬಿಟ್ಟು ಇನ್ನೂ ಕೆಲವೊಂದು ಸ್ಟೋರಿಗಳಿದ್ದಾವೆ, ಅಟ್ಲೀಸ್ಟ್ ಒಮ್ಮೆನಾದರೂ ಓದ್ಕೊಂಡೋಗಿ. ನನ್ನ ಒಂದು ವಿಡಿಯೋ ನಾನು ಮಾಡುತ್ತಿರುವಂಥದ್ದು ಟಾರ್ಗೆಟು ಡೈರೆಕ್ಟಾಗಿ 80 out of 80 ಅಂತಹ ವಿದ್ಯಾರ್ಥಿಗಳಿಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್. ನಾಟ್ ಟು ವರಿ ಅಬೌಟ್ ಆನ್ಸರ್ಸ್ ಈಗ ತೋರಿಸಿರೋದು ನಿಮಗೆ ಪ್ರಾಕ್ಟೀಸ್ ಮಾಡಲಿ ಅಂತ ಮಾಡಿ. ನನ್ನ ಕೈಯಲ್ಲಿ ಆತು ಅಂದರೆ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ PDF ಕಾಪಿಯನ್ನು ಕೂಡ ಕಳಿಸ್ಕೊಡ್ತೇನೆ, ಆಯಿತಾ? ಧನ್ಯವಾದಗಳು.